Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವಾಗ ಆಲ್ರೆಡಿ 5:30 ಆಗಿದೆ. ಏನಪ್ಪ ಅಂದರೆ ಇವತ್ತು ಭೀಮ್ ಅಮಾವಾಸ್ಯೆ. ಸೊ ಹಾಗಾಗಿ ನಾನು ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಇವಾಗ ಮನೋಜ್ ಅವ್ರಿಗೆ ಪಾದ ಪೂಜೆ ಮಾಡಬೇಕು. ಸ್ವಲ್ಪ ಸೌಂಡ್ ಕಡಿಮೆ. ಇವಾಗ ಮನೋಜ್ ಅವರು ರೆಡಿ ಆಗಿದ್ದಾರೆ, ಬನ್ನಿ. ಅವ್ರಿಗೂ ಕೆಲಸ ಇದೆ, 7 o'clock ಆ ಥರ ಹೊರಡ್ತಾರೆ. ಸೊ ಹಾಗಾಗಿ ನಾನು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಮನೋಜ್ ಅವರು ಹೋಗೋಕ್ಕೂ ಮುಂಚೆನೆ ಪಾದ ಪೂಜೆ ಮಾಡಿಬಿಟ್ಟು ಕಳ್ಸೋಣ ಆಫೀಸ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಬನ್ನಿ ಮಾಡುವ. ಸರ್ ಬನ್ನಿ. ಅಲ್ಲಿ ಕಡೆ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಭೀಮ್ ಅಮಾವಾಸ್ಯೆ ಆಗಿತ್ತು. ಆ್ಯಕ್ಚುಲಿ ಸುಮ್ಮನೆ ಮನೋಜ್ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೆ. ಯಾವಾಗ್ಲೂ ಅಮೌಂಟ್ ಕೊಡ್ತಾಯಿದ್ರು, ಈ ಸಲ ಏನೋ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಸಂಜೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ತೊಗೊಂಬರ್ತಾರೆ ಅಂತ. ಏನು ಹೇಳಿ ಅಂದರೆ ಏನು ಹೇಳ್ತಾ ಇಲ್ಲ. ಬನ್ನಿ, ಇವಾಗ ತಿಂಡಿ ಮಾಡಬೇಕು. ಎಲ್ಲ ರೆಡಿ ಮಾಡಿದ್ದೀನಿ, ಜಸ್ಟ್ ಮಾಡಬೇಕಷ್ಟೆ, ಪ್ರಿಪೇರ್ ಮಾಡಬೇಕು. ಬನ್ನಿ ಮಾಡುವ. ಏನಪ್ಪ ಅಂದರೆ ಇವಾಗ ನಾನು ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಮನೋಜ್ ಅವರು ರೆಡಿ ಆಗು, ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ದಾರೆ, ಇಲ್ಲೇ ಮನೆ ಹತ್ರ ಇರೋವಂಥ ಹೋಟೆಲ್ಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಈ ಥರ ಇವಾಗ ರೆಡಿ ಆಗಿದ್ದೀನಿ. ಅವರು ಬಂದು ಪಿಕ್ ಮಾಡಬೇಕು, ಅವರು ಬಂದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಹೊರಡಬೇಕು. ಅವ್ರು ಬಂದಮೇಲೆ ಸಿಗ್ತೀನಿ. ಹೇಳಿದೆ ಅಲ್ವಾ, ಇವಾಗ ಮನೋಜ್ ಅವ್ರ ಮನೆಗೆ ಬಂದಿದ್ದಾರೆ, ನಾವು ಹೊರಟಿದ್ದೀವಿ. ನಮ್ಮ ಗುಂಡ ಸ್ವಲ್ಪ ನಾವು ಡೋರ್ ತಾನೆ, ಸೊ ಆಮೇಲೆ ನಾವು ಹಿಡಿಯೋಕ್ಕೆ 1 hour ಆದರೂ ಆಗಲ್ಲ. ಈ ಥರ ಫೋನ್ ಇಟ್ಬಿಟ್ಟು ಅವನ್ನ ಕೂಡಾಕ್ಬಿಟ್ಟು ಈ ಥರ ಕೂಡಾಕಿ ನಾವು ಸರ್ಕಸ್ ಮಾಡಿ ಹೊರಡ್ಬೇಕು. ವಿಡಿಯೋ ರೆಕಾರ್ಡ್ ಆಗಿತ್ತು.
ಕಟ್ ಮಾಡಲ್ಲ ಹಂಗೆ ಹಾಕ್ತೀನಿ. ನೋಡು ಉಳಿದಿದ್ದು ಅಂತೆಲ್ಲ ನಮ್ಗೆ ದುಡ್ಡು ಬೆಲೆನೇ ಇಲ್ವಾ ಹಂಗಾದ್ರೆ. ಹಾ ನಾವು ಹೋದ್ಮೇಲೆ ಸಿಗ್ತೀವಿ ರೀ. ನಾವಿವಾಗ ಹೊರಟಿದೀವಿ, ಬನ್ನಿ ಹೋಗೋಣ. ಎಸ್ ನಾವಿವಾಗ ಹೋಟೆಲ್ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ ಊಟ ಬಂತ ಅಂತ ಹೇಳ್ಬಿಟ್ಟು. ಬನ್ನಿ ಹೊರಡುವ. ಬಿರಿಯಾನಿ ಕೊಡ್ಸ್ಬೇಕು. ಆದ್ರೂ ನನ್ನ ಡಯಟ್ನೆಲ್ಲ ಮನೋಜ್ ಅವ್ರು ಹಾಳು ಮಾಡ್ತಾ ಇದ್ದಾರೆ. ಬನ್ನಿ ಹೇಳ್ತೀನಿ ಏನಂತ. ಎಸ್ ನಾನು ಇವಾಗ ಚಿಕನ್ ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ವಿ. ನನಗೆ ಸೂಪ್ ಅಂದರೆ ಇಷ್ಟ ಆಗುತ್ತೆ, ಸೊ ಇದು ಬಂದಿದೆ. ಬಟರ್ ನಾನ್ ಹಾಗೆ ನಾವು ಚಿಕನ್ ಗ್ರೇವಿ ಆರ್ಡರ್ ಮಾಡಿದ್ವಿ. ನಾನು ಜಾಸ್ತಿ ತಿನ್ನೋ ಹಂಗಿಲ್ಲ, ಇದು ಮೈದಾಯಿಂದ ಮಾಡಿರೋದು, ಸೊ ಅದಕ್ಕೆ ನಾನು ಸ್ವಲ್ಪ ತಿಂತಾ ಇದ್ದೀನಿ, ಅಂದರೆ ಒಂದು ಪೀಸ್ ಆಯ್ತು. ಲಾಸ್ಟಲ್ಲಿ ನನ್ನ ಫೇವ್ರೆಟ್ ಬಿರಿಯಾನಿ ಬಂದಿದೆ. ಇದು ನಲ್ಲೂರು ಬಿರಿಯಾನಿ, ನಲ್ಲೂರು ಚಿಕನ್, ನಲ್ಲೂರು ತಾನೆ. ಹಾಂ, ನಲ್ಲೂರು ಚಿಕನ್ ಬಿರಿಯಾನಿ. ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಮನೋಜ್ ಅವ್ರು ಹೈದ್ರಾಬಾದಿ ಆರ್ಡ್ರ್ ಮಾಡಿದ್ರು, ಬಟ್ ಕ್ಯಾನ್ಸಲ್ ಮಾಡಿಸಿ ನಲ್ಲೂರು ಆರ್ಡ್ರ್ ಮಾಡ್ತಿದ್ದೀನಿ. ಯಾಕೆಂದರೆ ಹೈದ್ರಾಬಾದಿ ನಾನು ತಿಂದಿದ್ದೀನಿ, ಇದು ತಿಂದಿಲ್ಲ, ಟೇಸ್ಟ್ ಮಾಡಿಲ್ಲ, ಸೊ ಹಾಗಾಗಿ ತಿಂದ್ಬಿಟ್ಟು. ಎಸ್ ಇವಾಗ ಊಟ ಎಲ್ಲ ಆಯಿತು, ಮನೆಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಶಾಪಿಂಗ್ ಇತ್ತು. ಏನಪ್ಪ ಅಂದರೆ, ಮನು ನೀನು ಬೈಕ್ ಓಡಿಸಿ ಇವಾಗ ಇದು ನೋಡಿಸ್ತಲ್ಲ, ನಂಗೆ ಯಾರೋ ಬಂದರು ಅನ್ನೋ ಥರನೇ ಅನ್ನಿಸ್ತೈತೆ. ಏನಪ್ಪ ಅಂದರೆ, ನಾನು ಮನೋಜ್ ಅವರು ಕಲರ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ವಿ. ನೋಡೋಣ. ನಾನು ಒಂದು 3 ಐಟಮ್ ತರಿಸಿಟ್ಟಿದ್ದೀನಿ, ಇನ್ನು 7 ಐಟಮ್ ತರಿಸ್ಬೇಕು. ಮನೋಜ್ ಅವರು 1 ಐಟಮು ತರಿಸಿಟ್ಟಿಲ್ಲ. ಹೋಗಿ ಮನು, ಎಲ್ಲೇಳು ಎರಡಕ್ಕೂ ಹೋಗಿ. ಅದೇನದು ರಿಲಯನ್ಸ್ ಸ್ಮಾರ್ಟ್ ಬಜಾರಾ, ಅಲ್ಲಿಗೆ. ಎಸ್ ಬನ್ನಿ ಹೋಗೋಣ. ಏನಾದ್ರೂ ಓಪನ್ ಇತ್ತು ಅಂದ್ರೆ ತಗೊಂಡ್ ಬರೋಣ. ಮನು ಓಪನ್ ಇರುತ್ತೆ ಯಾವಾಗ್ಲೂ, ನೀನೇ ಹೇಳ್ಬಿಡ್ತೀಯ ಇರಲ್ಲ ಅಂತ. ನನ್ಗೆ ಹೆಲ್ಮೆಟ್ ಕೊಟ್ಟಿಲ್ಲ ನೀನು. ಗೇಟ್ ಒಳಕ್ಕೂ ಪೂರಲ್ಲ. ಏನಪ್ಪಾ ಅಂತ ಅಂದ್ರೆ, ಇವಾಗ ನಾವು ವೆಸ್ಟ್ ಸೈಡ್ ಹತ್ರ ಹೋಗಿದ್ವಾ, ಆದ್ರೆ ನೋಡಿದ್ರೆ ಬೇಗನೆ ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ಸ್ಟೋರು ಬೇಗ ಏನಿಲ್ಲ, ಅಲ್ಲೇ 10 ಗಂಟೆ ಲಾಕ್ ಆಗ್ಬಿಟ್ಟಿದೆ. ಇವಾಗ ಸ್ಮಾರ್ಟ್ ಬಜಾರ್ ಹತ್ರ ಹೋಗ್ತಾ ಇದೀವಿ. ಸ್ಮಾರ್ಟ್ ಪಾಯಿಂಟ್, ಸ್ಮಾರ್ಟ್ ಬಜಾರು ಇದೆ ಆಯ್ತಾ ನಮ್ಮ ಮನೆ ಹತ್ರ, ಅಲ್ಲಿ ಹೋಗ್ತಾ ಇದೀವಿ. ಅಲ್ಲೇನಾದ್ರು ತಗೊಳ್ಳೋಣ ಅಂತ. ಇನ್ನೊಂದ್ ದಿನ ಬಂದು ಇಲ್ಲಿ ಶಾಪಿಂಗ್ ಮಾಡ್ಬೇಕು. ಮನೋಜ್ ಅವ್ರಿಗೆ ಏನೋ ತಗೊಬೇಕು ಅಂತಿದೀನಿ, ನೋಡೋಣ ತಗೊಳ್ಳೋಣ ಅದನ್ನ. ಬಟ್ ಇವಾಗ ಇಲ್ಲಿ ಹೋಗಿ ತಗೊಳ್ಳೋಣ ಅಂತ ಈಗ ಅಲ್ಲಿಗೆ ಹೊರಟಿದೀನಿ. ನಾವು ಹೋಗೋಷ್ಟ್ರೊಳಗೆ ಅದು ಕ್ಲೋಸ್ ಆದ್ರೆ ಸುಮ್ಮನೆ ಅದು ಇಲ್ಲ ಇದು ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ ಅಷ್ಟೇ. ಬನ್ನಿ ಹೋಗುವ. ಎಸ್ ನಾವ್ ಇವಾಗ ಸ್ಮಾರ್ಟ್ ಬಜಾರ್ ಹತ್ರ ಬಂದಿದೀವಿ ಆಯ್ತಾ. ಬೇಗ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬೇಕು. ಬನ್ನಿ ಹೋಗಿ ಏನೇನ್ ಸಿಗುತ್ತೆ ಅದನ್ನೆಲ್ಲ ಎತ್ಕೊಂಡ್ ಬಂದ್ಬಿಡೋದೆ, ಸಿಕ್ಕಿದ್ರೆ. ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮನೋಜ್ ಅವ್ರಿಗೆ ಕಲರ್ ಚಾಲೆಂಜ್ ಮಾಡ್ತಾ ಇದೀನಿ. ಅವ್ರು ನೋಡೋ ಆಗಿಲ್ಲ, ಬರ್ಬೇಡಿ ಅಂದ್ರೆ ನನ್ ಜೊತೆನೆ ಬರ್ತವ್ರೆ ನೋಡಿ. ಮನು ಹೋಗು ಮನು. ಏನ್ನ ಭೀಮ್ ನಮಾಸ್ಗೆ ನೀನು ನನ್ನ ಡಯಟ್ ಎಲ್ಲ ಹೋದ್ಸಲನು ಚಾಕ್ಲೇಟ್ ಜಾಮೂನ್ ತಂದು ಹಾಳು ಮಾಡಿದ್ಯಾ. ಇವಾಗ್ಲೂ ಚಾಕ್ಲೇಟ್ ತಗೊಂಡ್ಬರ್ತಾ ಇದೀಯ. ನಂಗೆ ಅಷ್ಟು ದುಡ್ಡು ಬೇಡ, ನಾನು ಒಂದೇ ಸಲ ತಿಂದಾಕ್ಬಿಡ್ತೀನಿ. ಬೇಡ ಮನು ಬೇಡ ಮನು, ಪ್ಲೀಸ್ ಬೇಡ ಅಂದ್ರೂ ಹಂಗೆ ಮಾಡ್ತೀಯ. ನನ್ ಡಯಟ್ ಹಾಳು ಮಾಡಿ ನನ್ ದಪ್ಪ ಆಗ್ಬೇಕು ಅಂತ ನೀನ್ ಮಾಡ್ತಾ ಇದೀಯ ಅಲ್ವಾ. ನೀನ್ ಏನ್ ನನ್ ಜೊತೆ ಬರ್ತಾ ಇದೀಯಾ? ನಾನು ಹೋಗಿ ಶಾಪಿಂಗ್ ಮಾಡ್ಕೊಬರ್ತೀನಿ, ನೀವು ತಗೊಂಡೋಗಿದ್. ಬಾಯ್. ಅಲ್ಲೆಲ್ಲಾರು ಕೂರ್ತೀವಿ. ಏನ್ ಗೊತ್ತಾ, ನಂಗೆ ಏನ್ ಐಟಮ್ ಸಿಕ್ಕಿಲ್ಲ, ನಾನು ಹುಡ್ಕಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂದ್ಬಿಟ್ಟು ನೋಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ನನಗೇನು ಐಟಮ್ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಹುಡುಗರಿಗೆ ಶಾಪಿಂಗ್ ಮಾಡೋದು ಹೆವಿ ಕಷ್ಟ.
ಬನ್ನಿ ನೋಡೋಣ ಏನ್ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ನನಗೆ. ಟವಲ್ಸ್ ತಗೊಂಡ್ಲಾ? ಏನ್ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಎಸ್, ನಾನಿವಾಗ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ಒಂದ್ 3 ಐಟಮ್ ಅಷ್ಟೇ ನಾನು ತಗೊಂಡಿದ್ದು. ತೋರ್ಸಲ್ಲ. ಅದನ್ನು ನನ್ಗೆ ಓಕೆ ಓಕೆ ಅನಿಸ್ತು. ಏನ್ ಹುಡುಗರ್ಗೆ ಏನ್ ಕೊಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೋಡುವ, ಇನ್ನೊಂದ್ 3 ಕಲರ್ ಪೆಂಡಿಂಗ್ ಇದೆ, ತಗೋಬೇಕು. ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇವ್ರಿಗೆ ಬೇಕಾಗಿರೋದೇ ತಗೊಂಡಿದೀನಿ. ನೋಡೋಣ ಯಾವ ತರ ಸಿಗುತ್ತೆ. ಇನ್ನೊಂದ್ 3 ಕಲರ್ ಅಂತ ಹೇಳ್ಬಿಟ್ಟು ಎಸ್, ಬನ್ನಿ ನೋಡುವ. ಬನ್ನಿ ಹೋಗೋಣ, ಮನೆಗೆ ಹೋಗ್ತಾ ಇದೀವಿ ಇವಾಗ. ಮತ್ತೆ ಎಲ್ಲ ಕ್ಲೋಸಿಂಗ್ ಟೈಮ್ ಬೇರೆ ಆಗಿತ್ತಾ, ನನಗೆ ಏನ್ ತಗೊಬೇಕ ಅಲ್ಲೇನು ಇರ್ಲಿಲ್ಲ. ಅಲ್ಲೇನು ನಾನ್ ಮಾತಾಡಕ್ ಬಂದಾಗ್ಲೇ ನೋಡಿದಾರಪ್ಪ ದೇವ್ರೆ. ಅಲ್ಲೇನು ಇರ್ಲಿಲ್ಲ ಆಯ್ತಾ, ಎಲ್ಲ ಗ್ರಾಸರೀಸ್ ಈ ತರನೇ ಇದ್ದಿದ್ದು ಜಾಸ್ತಿ. ಅದಕ್ಕೇನೆ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೋಡೋಣ, ಆನ್ಲೈನಲ್ಲೂ ತಗೊಬೇಕು. ಈ ಸ್ಯಾಟರ್ಡೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿರೋದು. ಬನ್ನಿ ಹೋಗೋಣ. ಆನ್ಲೈನಲ್ಲಿ ಸಿಕ್ಕಿದ್ರೆ ಆನ್ಲೈನಲ್ಲೇ ತರ್ಸೋಣ, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ವೆಸ್ಟ್ ಸೈಡ್ ಹೋಗೋದಿದೆ, ಅಲ್ಲೂ ಕೆಲವೊಂದು ಐಟಮ್ಸ್ನ ನೋಡ್ಬಿಟ್ಟು ತಗೊಬೇಕು. ಬನ್ನಿ ಹೋಗೋಣ. ಗುಂಡನ್ಗೆ ಬಿರಿಯಾನಿ ತಗೊಂಡ್ಬಂದಿದ್ದೀನಿ ನಾನು. ಗುಂಡ ನಿಮ್ಮ ಅಪ್ಪಂಗೆ ಫುಲ್ ಬಿರಿಯಾನಿ ತಗೊಂಡ್ರೆ ಅವ್ನಿಗೆ ಯಾಕೆ ಮಿಕ್ಕಿರೋದು ತಗೋ ಅಂತ ಅಂದ್ಬಿಟ್ಟು ಮಿಕ್ಕಿರೋದು ತಗೊಂಡ್ಬಂದವ್ರೆ. ನೀವೇ ಎಸ್, ನಾವು ಮನೆಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ಅಂದರೆ ಡಿನ್ನರ್ಗೆ ಹೋಗಿದ್ವಿ ಅಲ್ಲ, ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿ ಇನ್ನೂ ಒಂದು 4 ಕಲರ್ ಇದೆ ಆಯಿತಾ, ಅದನ್ನು ತೊಗೊಂಬರ್ಬೇಕು. ಒಂದು ಕಲರ್ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ಏನು ತೊಗೊಬೇಕಂತ, ಅದು ಓಕೆ. ಇನ್ನು 3 ಕಲರ್ ಏನು ತೊಗೊಬೇಕು ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು ಅಥವಾ ಆನ್ಲೈನಲ್ಲೇ ತರಿಸ್ಬೇಕು. ಎಸ್, ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬೈ ಬಾಯ್.